ಜನವರಿ 22, 2024 ನಮ್ಮೆಲ್ರಿಗೂ ಬಹಳ ಮುಖ್ಯವಾದ ದಿನ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರ. ಮತ್ತೆ ನಿಮ್ಮ ಮುಂದೆ ಮಂಗೋಲಿಯಾ ದೇಶದ ಒಂದು ಬಹಳ ಅಪರೂಪವಾದ ಹಳ್ಳಿಯ ಸರ್ಕಾರಿ ಶಾಲೆಯ ಮುಂದೆ ಸದ್ಯಕ್ಕೆ ಇವತ್ತಿನ ಹಬ್ಬವನ್ನು, ರಾಮನ ಹಬ್ಬವನ್ನು ಆಚರಿಸೋದಕ್ಕೆ ನಾನು ಸಜ್ಜಾಗಿದ್ದೀನಿ. ನನ್ನದೇ ಆದ ರೀತಿಯಲ್ಲಿ ನಿಮ್ಮೆಲ್ಲರಿಂದ, ಭಾರತ ದೇಶದಿಂದ ದೂರ ಇರೋದರಿಂದ ಇವತ್ತು ಹಬ್ಬವನ್ನು ಇಲ್ಲೇ ಆಚರಿಸೋಣ ಅಂತ ಡಿಸೈಡ್ ಮಾಡಿದೆ. ಬಟ್ ಇಲ್ಲೊಂದು ಸಮಸ್ಯೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋಕ್ಕೆ ಇಲ್ಲಿ ಇಡೀ ಜಾಗದಲ್ಲಿ ಎಲ್ಲೂ ನೀರಿಲ್ಲ. ಎಲ್ಲ ಕಡೆಯೂ ನೀರು ಫ್ರೀಸ್ ಆಗಿಬಿಟ್ಟಿದೆ. ಅದಕ್ಕೆ ಇಲ್ಲೊಂದು ಬಾತ್ ಹೌಸ್ ಅಥವಾ ಸ್ನಾನದ ಮನೆ ಇದೆ. ಅವರು ನಮಗೋಸ್ಕರ ಇವತ್ತರ ಹಬ್ಬ ಇದೆ ಸರ್, ನಾನು ಸ್ನಾನ ಮಾಡಲೇಬೇಕು, ಪೂಜೆ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ಓಪನ್ ಮಾಡಿ ಸರಿಸುಮಾರು 3-4 ಗಂಟೆಗಳಿಂದ ಕಾಯಿಸ್ತಾ ಇದ್ದಾರೆ ನೀರನ್ನು. ಇವಾಗ ನೀರು ಕಾದಿದೆಯಂತೆ. ಸೊ ಬುಲಾವ್ ಬಂತು. ಫಸ್ಟು ಇವಾಗ ಸ್ನಾನ ಮಾಡಿ, ಅದಾದಮೇಲೆ ಜಪ ಮಾಡಿ, ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ, ಇಲ್ಲಿ ದೇವಸ್ಥಾನ ಅಂದರೆ ನಮ್ಮ ದೇವಸ್ಥಾನ ಇಲ್ಲ, ಇಲ್ಲಿ ಟಿಬೇಟಿಯನ್ ಅಥವಾ ಮಂಗೋಲಿಯನ್ ದೇವಸ್ಥಾನ, ಮಂಗೋಲಿಯನ್ ಮೊನಾಸ್ಟ್ರಿ ಇದೆ. ದೇವಸ್ಥಾನ ಯಾವುದಾದ್ರೇನೋ ಪೂಜೆ ನಮ್ಮದೇ ಅಲ್ವಾ. ಇಲ್ಲಿ ಜೀವನ ಅಷ್ಟು ಸುಲಭ ಅಲ್ಲ. ಒಂದು ಸ್ನಾನ ಅಥವಾ ಒಂದು ಟಾಯ್ಲೆಟ್ ಅಥವಾ ಏನೇ ಮಾಡಬೇಕು ಅಂದ್ರೂ ಬಹಳ ಸೈಕಲ್ ಹೊಡಿಬೇಕು. ನೋಡ್ತಾ ಇದ್ದೀರಲ್ಲ ನೋಡಿ ಹೇಗಿದೆ ಅಂತ ವಾತಾವರಣ. ಸಿಕ್ಕಾಪಟ್ಟೆ ಬಿಸಿಲಿದೆ, ಆದರೂ ಸಿಕ್ಕಾಪಟ್ಟೆ ಚಳಿ ಇದೆ. ಬನ್ನಿ ಫಸ್ಟು ಶುಚಿಯಾಗೋಣ, ಅದಾದಮೇಲೆ ರಾಮನ ಜಪವನ್ನು ಮಾಡೋಣ. ಜೈ ಶ್ರೀರಾಮ್. ಬಹಳ ಖುಷಿಯ ದಿನ ಭಾರತೀಯರಿಗೆ, ಹಾಗೆ ಭಾರತ ದೇಶಕ್ಕೆ. ಬಹಳ ಮಿಸ್ ಮಾಡ್ಕೋತೀನಿ ಎಲ್ಲರೂ. ಅದಕ್ಕೆ ಇಲ್ಲಿಂದನೇ ನನ್ನದೇ ಆದ ರೀತಿಯಲ್ಲಿ ನನ್ನ ಶ್ರೀರಾಮನ ಜಪವನ್ನು ಅಥವಾ ಶ್ರೀರಾಮನಿಗೆ ನನ್ನ ಕಡೆಯಿಂದ ನಮಸ್ಕಾರಗಳನ್ನ ತಿಳಿಸೋದಕ್ಕೆ ನನ್ನದೇ ಆದ ರೀತಿ ಇವತ್ತು ಏನೋ ಒಂದು ಮಾಡ್ತೀನಿ. ನೋಡೋಣ ಹೆಂಗಾಗತ್ತೆ ಅಂತ. ಬನ್ನಿ. ಸೊ ಈ ಸ್ನಾನದ ಮನೆಗೆ ನೀವು ಫೀಸ್ನ ಕಟ್ಟಬೇಕು. ಅರ್ಥ ಆಗ್ತಾಯಿಲ್ಲ ಏನು ಎಷ್ಟೆಷ್ಟು ಅಂತ. ಪರವಾಗಿಲ್ಲ, ಎಷ್ಟೇ ಆದರೂ ನೀವು ಇವತ್ತು ಸ್ನಾನ ಮಾಡಲೇಬೇಕು, ಪೂಜೆಯನ್ನು ಸಲ್ಲಿಸಲೇಬೇಕು. ಸೊ ಇದು ಇಲ್ಲಿಯ ಸ್ನಾನದ ಮನೆ. ನಮಗೋಸ್ಕರ ಕಾಯಿಸಿದ ನೀರು ನೋಡಿ ಹೆಂಗಿದೆ ಅಂತ ಬಾತ್ರೂಮು. ಜೈ ಶ್ರೀರಾಮ್. ಬನ್ನಿ. ಈ ದೇಶದಲ್ಲಿ ಸ್ನಾನ ಮಾಡೋದಕ್ಕೆ ಅತ್ಯಂತ ದೊಡ್ಡ ಚಾಲೆಂಜ್ ಅಂದರೆ ಎಲ್ಲ ಬಟ್ಟೆಗಳನ್ನು ಬಿಚ್ಚೋದು. ನೋಡಿ ಎಷ್ಟು ಬಟ್ಟೆಗಳು ಹಾಕ್ಕೊಂಡಿದ್ದೆ ಮೈ ಮೇಲೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇಷ್ಟು ಬಟ್ಟೆ ಹಾಕ್ಕೊಂಡಿದ್ದೆ. 2 ಸಾಕ್ಸು, ಜಾಕೆಟು, ಬಟ್ಟೆ, ಟೀ ಶರ್ಟು, ಇನ್ನರ್ಸು, ಥರ್ಮಲು, ಸ್ವೆಟ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಗೊತ್ತಿತ್ತು 22ನೇ ತಾರೀಕು ನಮ್ಮ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುತ್ತೆ ಅಂತ. ಸೊ ಆ ಒಂದು ಮುಂದಾಲೋಚನೆಯಲ್ಲಿ ಏನು ಮಾಡಿದ್ದೆ, ಈ ಕೇಸರಿ ಪಂಚೆಯನ್ನು ತಂದಿದ್ದೆ. ಇವತ್ತು ಇದನ್ನು ಉಟ್ಕೊಂಡು ಪೂಜೆ ಮಾಡೋಣ. ಫಸ್ಟು ಸ್ನಾನ. ಮಂಗೋಲಿಯಾ ದೇಶದ ಸ್ನಾನದ ಮನೆ. -35 ನಮ್ಮ ಕರ್ನಾಟಕ ಬಾವುಟ, ನಮ್ಮ ಹೆಮ್ಮೆ. ಸಿಂಪಲ್ ಆಗಿದೆ ಬಾತ್ರೂಮು. ಮೇಯ್ನ್ ಎಲ್ಲದಕ್ಕಿಂತ ಶುಚಿಯಾಗಬೇಕು. ಇದು ಬರೀ ಸ್ನಾನದ ಮನೆ ಅಷ್ಟೇ ಅಲ್ಲ, ಸೌನಾ ಕೂಡ. ಇಲ್ಲಿ ತುಂಬ ಚಳಿ ಇರೋದ್ರಿಂದ ಮಧ್ಯ ಇಲ್ಲಿ ಜನಗಳು ಬೆವರಲ್ಲ. ಸೊ ಬೆವರಬೇಕು, ದೇಹದ ಮೆಟಬಾಲಿಸಮ್ ಮತ್ತು ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಥರ ಸೌನಾದ ಬಳಕೆ ಮಾಡ್ತಾರೆ. ಕೊನೆಗೂ 3 ದಿವಸಗಳ ಆದಮೇಲೆ ಸ್ನಾನದ ಭಾಗ್ಯ ದೊರೀತು. ನೀರು ಭಾಳ ಬೆಚ್ಚಗಿತ್ತು, ಅದು ಡಸ್ ನಾಟ್ ಮ್ಯಾಟರ್. ಜೈ ಶ್ರೀರಾಮ್. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಿ ರಾಮನ ಜಪವನ್ನು ಮಾಡಿ ಒಂದು ಚಿಕ್ಕ ಪೂಜೆಯನ್ನು ಮಾಡೋಣ ಮಂಗೋಲಿಯಾ ದೇಶದಲ್ಲಿ. ಆಹಾ ಜೈ ಶ್ರೀರಾಮ್. ಮಂಗೋಲಿಯಾ ದೇಶದಲ್ಲಿ ನಮ್ಮ ಕೇಸರಿ ಪಂಚೆಯನ್ನು ಉಟ್ಕೊಂಡು -30 ಡಿಗ್ರಿಯಲ್ಲಿ ಗಡ ನಡುಕ್ತಾ ಈಗಷ್ಟೇ ಸ್ನಾನ ಮಾಡಿ 3 ದಿವಸ ಆಗಿತ್ತು ರೀ ಸ್ನಾನ ಮಾಡಿ. ಇವರಲ್ಲಿ ಸ್ನಾನದ ಫೆಸಿಲಿಟಿ ಇಲ್ಲ. ಇಲ್ಲಿಯ ಲೋಕಲ್ ಜನಗಳು ವಾರಕ್ಕೊಂದ್ಸರಿನೋ 2 ವಾರಕ್ಕೊಂದ್ಸರಿನೋ, ಕೆಲವು ಸಲ ವಿಂಟರಲ್ಲಿ 2-3 ತಿಂಗಳು ಸ್ನಾನನೇ ಮಾಡಲ್ಲ ಇವರು. ಯಾಕೆಂದರೆ ವಾತಾವರಣ ಹಂಗಿದೆ, ಬಟ್ಟೆ ಮೈಯಿಂದ ತೆಗಿಯೋಕ್ಕಾಗಲ್ಲ, ಅಷ್ಟು ಚಳಿ ಇರುತ್ತೆ. ಅಂಥದ್ರಲ್ಲಿ ಇವತ್ತು ಶ್ರೀರಾಮನ ಜಪ ಮಾಡಿಕೊಂಡು ಆಗಿದ್ದಾಗಲಿ ಅಂತ ಒಂದು ಒಳ್ಳೆ ಸ್ನಾನ ಮಾಡಿ, ಬಿಸಿನೀರು ಇರಲಿಲ್ಲ, ಚೂರು ತಣ್ಣಗಿತ್ತು, ಪರವಾಗಿಲ್ಲ. ನೋಡ್ತಾ ಇರಲ್ಲ ಎಂಥ ಅದ್ಭುತವಾದ ಪರ್ವತ ಶ್ರೇಣಿಗಳ ಮಧ್ಯೆ ಇದ್ದೀವಿ ಒಂದು ಪುಟ್ಟ ಹಳ್ಳಿಯಲ್ಲಿ. ಬನ್ನಿ ಇವಾಗ ದೇವಸ್ಥಾನದ ಕಡೆ ಹೋಗಿ ಶ್ರೀರಾಮನ ಜಪವನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿ ಮಂಗೋಲಿಯಾ ದೇಶದಿಂದ ಕೂಡ ಜೈ ಶ್ರೀರಾಮ್ ಕೂಗನ್ನು ಮೊಳಗಿಸೋಣ. ಬನ್ನಿ. ಚಳಿ ನಡ್ಕಾರಿ. ನೀವು ಹಿಂದೆ ನೋಡ್ತಾ ಇದ್ದೀರಾ, ಈ ಊರಿನ ಏಕೈಕ ಸರ್ಕಾರಿ ಪ್ರಾಥಮಿಕ ಶಾಲೆ ಸದ್ಯಕ್ಕೆ ಮುಚ್ಚಿದೆ. ಕಾರಣ 3 ತಿಂಗಳ ಕಾಲ ಚಳಿಗಾಲದ ರಜೆ. ಮಕ್ಕಳಿಗೆ, ಶಾಲಾ ಶಿಕ್ಷಕರಿಗೆ, ಎಲ್ರಿಗೂ ಇಡೀ ಊರಿಗೆ ರಜೆ ಇದ್ದಂಗೆ ಲೆಕ್ಕ. ಇದೇ ಜಾಗದಲ್ಲಿ ನನಗೆ ಆಶ್ರಯ ಸಿಕ್ಕಿರೋದು. ಯಾಕೆಂದರೆ ಇಡೀ ಊರಲ್ಲಿ ಹೋಟ್ಲು ಅಥವಾ ಹಾಸ್ಟೆಲು ಯಾವುದೂ ಇಲ್ಲ.
ಇಲ್ಲಿಯ ಸ್ನೇಹಿತರು ಇಲ್ಲೇ ಉಳ್ಕೊಳ್ಳುವಂಥ ಅವಕಾಶ ಕೊಟ್ಟಿದ್ದಾರೆ. ಕೇವಲ ಇದೊಂದೇ ಒಂದು ರೂಮಲ್ಲಿ ಒಂದು ಹೀಟರ್ ಇದೆ, ಅದರಲ್ಲಿ ಬದುಕೋಬೇಕು. ಬಟ್ ವಾಶ್ರೂಮ್ಗೆ ಟಾಯ್ಲೆಟ್ಗೆ ಆಚೆ ಕಡೆ ಹೋಗಬೇಕು, ಅದು ಭಾರಿ ಕಷ್ಟದ ಕೆಲಸ. ಈಗ ಸದ್ಯಕ್ಕೆ ಸ್ನಾನದ ಸಾಮಾನನ್ನು ಒಳಗಿಟ್ಟು ನಮ್ಮ ಪೂಜೆಯನ್ನು ಸಲ್ಲಿಸೋದಕ್ಕೆ ಇಲ್ಲಿಯ ಮಂಗೋಲಿಯನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಶ್ರೀರಾಮನ ಜಪವನ್ನು ಹಾಗೆ ದೇವರ ಜಪವನ್ನು ಮಾಡೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀ ಜೈ ಶ್ರೀರಾಮ್, 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 ಜೈ. ಇಡೀ ದೇಶದಲ್ಲಿ ಇವತ್ತು ಶ್ರೀರಾಮನ ಕೂಗು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಮಂಗೋಲಿಯಾ ದೇಶದಿಂದ ದನಿಗೂಡಿಸ್ತಾ ಇದ್ದಾನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿಯ ಲೋಕಲ್ ಜನರು ಹೇಗಿರ್ತಾರೆ ನೋಡಿ. ಓ ಸಿಮಾನು, ಮೈ ಫ್ರೆಂಡ್ ಈಸ್ ಹೌ ಆರ್ ಯು ಮೈ ಫ್ರೆಂಡ್? ಕಮ್ ಮೊನಾಸ್ಟ್ರಿ, ದೇವಸ್ಥಾನಕ್ಕೆ ಹೋಗೋಣ ಬಾ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಊರಿನ ಏಕೈಕ ಪೊಲೀಸ್ ಠಾಣೆ. ಒಂದು ವ್ಯಾನ್ ಕೂಡ ಇರುತ್ತೆ ಯಾವಾಗಲೂ. ಮೋಸ್ಟ್ಲಿ ಎಲ್ಲ ಡ್ಯೂಟಿಗೆ ಹೋಗಿದ್ದಾರೆ. ಜಗತ್ತಿನ ಅತ್ಯಂತ ಚಳಿಯಾದ ಪೊಲೀಸ್ ಠಾಣೆಗಳಲ್ಲಿ ಇದೊಂದು. In the God Ram's new temple is opening, big puja. So we will do puja. So we will do puja here. Yes, we will do puja here. ಸೊ ಇವರು ಮಂಗೋಲಿಯನ್ ಮಾಂಕು, ಲೇಡಿ ಮಾಂಕು, ಇವತ್ತು ನಮಗೋಸ್ಕರ ಪೂಜೆಯನ್ನು ಸಲ್ಲಿಸ್ತಾರೆ ಇಲ್ಲಿಯ ದೇವಸ್ಥಾನದಲ್ಲಿ. ಕಮ್ ಲೆಟ್ಸ್ ಗೋ. ಇವರು ನಮ್ಗೆ ಹೆಲ್ಪ್ ಮಾಡ್ತಾರೆ ಇವತ್ತು ಪೂಜೆಯಲ್ಲಿ. ನೋಡಿ, ಇಲ್ಲಿಯ ಜಾನುವಾರುಗಳಿಗೆ ಇವ್ರುಗಳು ಹುಲ್ಲು ತಂದಿದ್ದಾರೆ ಬೇರೆ ಊರಿಂದ ಇವಾಗಷ್ಟೇ. ಕೌ ಫೀಡ್ ಫಾರ್ ದ ಕೌಸ್. ಅಂದರೆ ಇಲ್ಲಿ ಏನು ಬೆಳೆಯಲ್ಲ ಹುಲ್ಗಿಲ್ಲೋ ಈ ಸೀಸನಲ್ಲಿ, ತುಂಬ ದೂರದಿಂದ ತರಬೇಕು. ಯಾಕಂದರೆ ಇಲ್ಲಿಯ ಹಸುಗಳಿಗೆ, ದನಗಳಿಗೆ ಮೇವು ಸಿಗಲಿಲ್ಲ ಅಂದರೆ ಸತ್ತೋಗ್ತವೆ. ಅದು ಈ ಚಳಿಲಿ ಹಸು ತುಂಬ ಜಾಸ್ತಿ ಇರುತ್ತೆ, ಚೆನ್ನಾಗಿ ತಿನ್ನಬೇಕು. ನಾವುಗಳು ಅಷ್ಟೇ ದಿನದಲ್ಲಿ 5-6 ಸಲ ತಿನ್ನಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇಲ್ಲಿ. ಆದರೆ ಇವತ್ತೇನಪ್ಪ ಅಂದರೆ ನಾನು ಇಡೀ ದಿವಸ ಉಪವಾಸ ಮಾಡಬೇಕು ಅಂತ ವ್ರತ ತೊಗೊಂಡಿದ್ದೀನಿ. ಜೈ ಶ್ರೀರಾಮ್, ಶ್ರೀರಾಮನ ಜಪದಲ್ಲಿ ಊಟ ತಿಂಡಿ ಬೇಡ, ಉಪವಾಸ ಮಾಡೋಣ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಕೂಡ 11 ದಿವಸ ಉಪವಾಸ ಮಾಡಿ ಬರೀ ಎಳ್ನೀರಲ್ಲಿ ಬದುಕಿದ್ರಂತೆ. ಅವರೇ ಮಾಡ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಅಲ್ಲ, ನನಗೆ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇಲ್ಲಿಯ ಹಳ್ಳಿಯ ಮನೆಗಳು ಯಾವ ರೀತಿ ಇರುತ್ತೆ ಅಂತ ಒಂದು ಸರಿ ಕಣ್ಣಾಯಿಸಿ. ಎಲ್ಲೆಲ್ಲೂ ಹಿಮ. ಬನ್ನಿ ದೇವಸ್ಥಾನದ ಒಳಗೆ ಕಾಲಿಡೋಣ. ಇದು ಇಲ್ಲಿಯ ಮಂಗೋಲಿಯನ್ ಜನಗಳ ದೇವಸ್ಥಾನ, ಬುದ್ಧನ ದೇವಸ್ಥಾನ. ಬುದ್ಧಂ ಶರಣಂ ಗಚ್ಚಾಮಿ. ಇದು ಈ ಊರಿನ ದೇವಸ್ಥಾನ. ಇಲ್ಲಿ ದೇವಸ್ಥಾನದ ಒಳಗೆ ಟೋಪಿಯನ್ನು ಹಾಕ್ಕೊಳ್ಬಾರ್ದು. ಸೊ ಟೋಪಿಯನ್ನು ತೆಗಿತಾ ಇದ್ದೀವಿ. ಬಟ್ ಶೂನ ತೆಗಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಶೂ ತೆಗೆದ್ರೆ 5 ನಿಮಿಷದಲ್ಲಿ ನಿಮ್ಮ ಪಾದ ಫ್ರೀಸ್ ಆಗಿ ಥಂಡಿ ನೆತ್ತಿಗೆ ಏರ್ಬಿಡುತ್ತೆ. ಸೊ ಮೊಟ್ಟ ಮೊದಲನೇದಾಗಿ ಬರ್ತಿದ್ದಂಗೆ ಊದಿನ ಕಡ್ಡಿಯನ್ನು ಹಚ್ತಾ ಇದ್ದೀವಿ ಬುದ್ಧನಿಗೆ. ಹಾಗೆ ನೋಡ್ಬೋದು ದೇವಸ್ಥಾನ ಯಾವ ಥರ ಇದೆ ಅಂತ. ಆಮೇಲೆ ಇದು ಬಹಳ ವಿಶೇಷವಾದ ಸಮಾಧಿ ಆಗಿರುವಂತಹ ಒಬ್ಬ ಸನ್ಯಾಸಿಯ ಕಲೆ ಬರಹ ಅಂತ ಕರೆಯೋಕ್ಕಾಗಲ್ಲ, ಇನ್ನೂ ಹಾಗೇ ಇದೆ ಇಂಟ್ಯಾಕ್ಟು. ದೇಹದಲ್ಲಿರೋ ಮಾಂಸ ಆಗ್ಬೋದು, ಮುಖದಲ್ಲಿರೋ ಕಳೆ ಆಗ್ಬೋದು, ಒಂಚೂರು ದುರ್ಗಂಧ ಇಲ್ಲ. ಸೊ ಇವರನ್ನು ಬುದ್ಧನಾಗಿ ಇಲ್ಲಿ ಪೂಜೆ ಮಾಡ್ತಾರೆ. ಅವರನ್ನು ಸ್ವಲ್ಪ ತೋರಿಸ್ತೀನಿ ಸಾಧ್ಯವಾದರೆ. ಸದ್ಯಕ್ಕೆ ನಮ್ಮ ಕಡೆಯಿಂದ ಪೂಜೆ ಶುರುವಾಗುತ್ತೆ. ಭಾರತ ದೇಶದಲ್ಲಿ ಎಲ್ಲೆಲ್ಲೋ ಶ್ರೀರಾಮನ ಪೂಜೆ ನಡೀತದೆ. ಮಂಗೋಲಿಯಾ ದೇಶದಲ್ಲೂ ಕೂಡ ಇವತ್ತು ಮೊನಾಸ್ಟ್ರಿಯಲ್ಲಿ ಅಥವಾ ಇಲ್ಲಿಯ ದೇವಸ್ಥಾನದಲ್ಲಿ ರಾಮನ ಪೂಜೆ ಸಲ್ಲಿಸ್ತೀವಿ ನಾವು. ದೇವನೊಬ್ಬ ನಾಮ ಹಲವು ಅಂತಾರಲ್ಲ, ಬುದ್ಧನ ದೇವಸ್ಥಾನದಲ್ಲಿ ಇವತ್ತು ಇವ್ರುಗಳು ನಮ್ಮ ರಾಮನ ದೇವರ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ ಯಾವುದಾದ್ರೇನು,
ಧರ್ಮ ಅದರದೇ ಯಾವುದಾದ್ರೂ ದೇವರೊಬ್ಬನೇ. ನಮ್ಮ ಮತಗಳ ಪ್ರಕಾರ ನಾವು ಪೂಜೆ ಸಲ್ಲಿಸ್ತೀವಿ. ಈ ಊರಿನ ಮಹಾನ್ ಜನರು ಈ ಥರ ಒಂದು ಕಾರ್ಯಕ್ಕೆ ಅವಕಾಶ ಮಾಡಿದ್ದಕ್ಕೆ ಮಂಗೋಲಿಯಾದ ಪ್ರತಿಯೊಬ್ಬರಿಗೂ ಎಲ್ಲ ಜನರಿಗೂ ನಮ್ಮ ಕಡೆಯಿಂದ ಕನ್ನಡಿಗರ ಪರವಾಗಿ ಹಾಗೆ ಭಾರತ ದೇಶದ ಪರವಾಗಿ ಹಾಗೆ ಶ್ರೀರಾಮನ ಭಕ್ತರ ಪರವಾಗಿ ನಮಸ್ಕಾರನ ಸಲ್ಲಿಸ್ತಾ ಬನ್ನಿ ದೀಪವನ್ನು ಬುದ್ಧನಿಗೆ ಆಫರ್ ಮಾಡೋಣ. ಫಸ್ಟ್ ಈ ದೇವಸ್ಥಾನಕ್ಕೆ ಬಂದಿರೋದ್ರಿಂದ ಈ ದೇವಸ್ಥಾನದ ದೇವರಿಗೆ ನಮಿಸಿ ತದನಂತರ ಶ್ರೀರಾಮನಿಗೆ ಇಲ್ಲಿಂದನೇ ಒಂದು ಚಿಕ್ಕ ಪೂಜೆಯನ್ನು ಸಲ್ಲಿಸೋಣ. ನಮ್ಮ ಮಹಿಳಾ ಮಾಂಕ್ ಅವರು ಶುರು ಮಾಡ್ತಾರೆ ಇವಾಗ ಪೂಜೆಯನ್ನು. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ. ಐನೂರು ವರ್ಷದ ವೆಯ್ಟಿಂಗ್ನ ನಂತರ ಕೊನೆಯದಾಗಿ ನಮ್ಮ ದೇವಸ್ಥಾನ ಸಿದ್ಧವಾಗಿದೆ. ನಾನು ನನ್ನ ಕೈಲಾದಂತಹ ಸೇವೆ ಮಂಗೋಲಿಯಾ ದೇಶದಿಂದ ಮಾಡ್ತಾಯಿದ್ದೀನಿ. ಪ್ರಾರ್ಥನೆ ಇವತ್ತು ಕೇಸರಿ ವರ್ಣದ ಪಂಚೆಯನ್ನು ತಂದಿದೆ ಭಾರತ ದೇಶದಿಂದ, ಕರುನಾಡಿನಿಂದ. ಅದನ್ನು ಉಟ್ಕೊಂಡು ಇಲ್ಲಿ ಸ್ನಾನ ಮಾಡೋದು ಬಹಳ ಕಷ್ಟ. ಒಂದು ಸ್ನಾನ ಮಾಡಿ ದೀಪವನ್ನು ಬಟರ್ ಅಥವಾ ತುಪ್ಪದ ದೀಪವನ್ನು ದೇವರಿಗೆ ಸಲ್ಲಿಸಿ ಬುದ್ಧನ ದೇವಸ್ಥಾನದಲ್ಲಿ ನಮ್ಮ ಶ್ರೀರಾಮನ ಪೂಜೆಯನ್ನು ಸಲ್ಲಿಸಿ ಈ ಒಂದು ಲೋಕಲ್ ಜನರು ನೋಡಿ ಎಷ್ಟು ಮನಸ್ಸು ಇವ್ರದ್ದು ಎಷ್ಟು ವಿಶಾಲ ಅನ್ನೋದಕ್ಕೆ ಇದೆ ಸಾಕ್ಷಿ. ವಿವಿಧತೆಯಲ್ಲಿ ಏಕತೆಯನ್ನು ನಾಲ್ಗೇನೋ ಹೊರಳಲ್ಲ, ಇಲ್ಲಿ ವಿವಿಧತೆಯಲ್ಲಿ ಏಕತೆಯೋ ಹಾಗೆ ಇವ್ರುಗಳು ಪಾಲಿಸುವಂತಹ ಧರ್ಮ ಬೌದ್ಧ ಧರ್ಮ ಆದ್ರೂ ನನ್ನ ಒಂದು ಕೋರಿಕೆಯ ಮೇರೆಗೆ ಇವತ್ತು ಶ್ರೀರಾಮನಿಗೋಸ್ಕರ ಇವರುಗಳು ಇಲ್ಲಿಯ ಸನ್ಯಾಸಿ ಪೂಜೆಯನ್ನು ಸಲ್ಲಿಸಿ ನನಗೆ ಇಲ್ಲಿ ಪೂಜೆ ಮಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇಡೀ ಮಂಗೋಲಿಯಾ ದೇಶದ ಜನರಿಗೆ ನನ್ನ ಕಡೆಯಿಂದ ಬಯತ್ಲ ನಮಸ್ಕಾರಗಳು. ಇಲ್ಲಿಂದ ಹೊರಡುವಂಥ ಸಮಯ ದೇವಸ್ಥಾನದಿಂದ ಹೊರಗೆ ಹೋಗಿ ಜನಗಳಿಗೆ ಇವತ್ತು ಸಿಹಿಯನ್ನು ಹಂಚೋಣ ಈ ಒಂದು ಬಹಳ ಖುಷಿಯಾದ ಹಬ್ಬಕ್ಕೋಸ್ಕರ. ನಮಗೋಸ್ಕರ ದೇವಸ್ಥಾನ ತೆಗೆದ್ರು, ಈಗ ದೇವಸ್ಥಾನವನ್ನು ಬಂದ್ ಮಾಡ್ತಾ ಇದ್ದಾರೆ ಮತ್ತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಅಸ್. ಹಾಂ ಓಕೆ. ಇದು ಬೌದ್ಧ ಧರ್ಮದಲ್ಲಿ ಬಹಳ ಮುಖ್ಯವಾದ ಜಾಗ. ಇಲ್ಲಿ ಪ್ರಾರ್ಥನೆಗಳನ್ನು ಬರೆದಿರ್ತಾರೆ. ಇದನ್ನು ತಿರುಗಿಸೋದ್ರಿಂದ ಆ ಪ್ರಾರ್ಥನೆ ನಾವೇನು ಪ್ರಾರ್ಥನೆ ಸಲ್ಲಿಸ್ತೀವೋ ಅದು ನಮ್ಮದಾಗತ್ತೆ ಅಂತ ಇವರ ನಂಬಿಕೆ. ಸೊ ನಾವು ಪ್ರಾರ್ಥನೆ ಸಲ್ಲಿಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈಗ ನಾವು ಇಲ್ಲಿನ ಈ ಊರಿನ ಮಸೀದಿ ಹತ್ತಿರ ಬರ್ತಾಯಿದ್ದೀವಿ. ಇಲ್ಲೂ ಕೂಡ ಮಸೀದಿ ಕೂಡ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಇಲ್ಲಿಂದ ಊರಿನ ಜನಕ್ಕೆ ಸಿಹಿಯನ್ನು ಹಂಚೋಣ ನಮ್ಮ ಹಬ್ಬದ ಸಲುವಾಗಿ. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನಾವೆಲ್ಲರೂ ಹುಟ್ಟಬೇಕಾದ್ರೆ ನಮಗೆ ಚಾಯ್ಸ್ ಇರಲ್ಲ. ಯಾವ ಜಾತಿಯಲ್ಲಿ ಹುಡ್ತೀವಿ, ಯಾವ ಮತದಲ್ಲಿ ಹುಡ್ತೀವಿ, ಯಾವ ದೇಶದಲ್ಲಿ ಹುಡ್ತೀವಿ, ಯಾವ ತಂದೆ ತಾಯಿಯರಿಗೆ ಹುಡ್ತೀವಿ ಅಂತ ಅದು ನಮ್ಮ ಕೈಯಲ್ಲಿಲ್ಲ. ಆದರೆ ಬೆಳೀತಾ ಈ ಜಾತಿ ಮತ ಭೇದ ಭಾವ ಅನ್ನೋದು ಮೇಲು ಕೀಳು ಸಾಹುಕಾರ ಬಡವ ಇದು ಬಂದ್ಬಿಡುತ್ತೆ ಮನುಷ್ಯನಿಗೆ. ಅದಕ್ಕೆ ಹೇಳೋದು ಸದಾ ಮನಸ್ಸಿನಲ್ಲಿ ಮಗುವಾಗಿರುವಂಥ ಇವತ್ತು ಬೌದ್ಧ ದೇವಸ್ಥಾನದಲ್ಲಿ ನಮ್ಮ ಶ್ರೀರಾಮನ ನಮನ ಸಲ್ಲಿಸ್ತೀವಿ. ಹಿಂದೆ ಮಸೀದಿ ಇದೆ. ಇವತ್ತವರೆಗೂ ನಾನು ಜಗತ್ತಿನಲ್ಲಿ 16ಕ್ಕೂ ಹೆಚ್ಚು ದೇಶವನ್ನು ಪ್ರವಾಸ ಮಾಡಿದ್ದೀನಿ. ನನಗೆ ಎಲ್ಲ ಮತಗಳ ಸ್ನೇಹಿತರು ಇದ್ದಾರೆ. ಬಹಳ ಆತ್ಮೀಯ ಮುಸಲ್ಮಾನ ಬಾಂಧವ ಸ್ನೇಹಿತರಿದ್ದಾರೆ, ಸಿಖ್ರಿದ್ದಾರೆ, ಇಸಾಯಿ ಇದ್ದಾರೆ. ಇಡೀ ಎಲ್ಲ ಯಾವ್ಯಾವ ಮತ ಜಾತಿಗಳಿದೆಯೋ ಎಲ್ಲ ದೇಶದಲ್ಲಿ
ಎಲ್ಲ ಮತಗಳ ಸ್ನೇಹಿತರು ನಂದಾಗಿದ್ದಾರೆ, ನನಗೆ ಪರಿಚಯ ಇದ್ದಾರೆ. ಇವತ್ತಿಗೂ ನಮ್ಮ ಮಧ್ಯೆ ಯಾವತ್ತೂ ನೀ ಯಾವ ಜಾತಿ, ಆ ಜಾತಿಯಿಂದ ನೀ ಸರಿ ಇಲ್ಲ ನಾ ಸರಿ, ಅಥವಾ ನಮ್ಮ ಜಾತಿ ಸರಿ ನಿಮ್ಮ ಜಾತಿ ಸರಿ ಅಂತ ಯಾರೂ ನನ್ನ ಹತ್ರ ಮಾತಾಡಿಲ್ಲ. ಉಜ್ಬೇಕಿಸ್ತಾನು, ರಷ್ಯಾ, ಕಜಾಕಿಸ್ತಾನು, ಚೈನಾ, ನಾವು ಹೇಳೋಕ್ಕೆ ಯಾವುದು, ಅಫ್ಘಾನಿಸ್ತಾನ್ ಬಾರ್ಡ್ರು, ಇವಾಗ ಇರುವಂತಹ ಮಂಗೋಲಿಯಾ, ಈಜಿಪ್ಟು, ಇಥಿಯೋಪಿಯಾ, ಹೋಗಿರುವಂತಹ ಯಾವ ದೇಶದಲ್ಲೂ ಕೂಡ ಯಾವ ಪರ್ಸನ್ ಕೂಡ ನನ್ನನ್ನು ನನ್ನ ಜಾತಿಯಿಂದ ದೂರ ಇಡಲಿಲ್ಲ. ಇನ್ನೂ ಅವ್ರ ಮನೆಗಳ ಹತ್ರ ಇಟ್ಕೊಂಡ್ರು, ಅವ್ರ ಮನೆ ಒಳಗೆ ಇಟ್ಕೊಂಡ್ರು, ಆಶ್ರಯ ಕೊಟ್ಟರು, ಊಟ ಕೊಟ್ಟರು. ಯಾವತ್ತೂ ನನ್ನ ಜಾತಿ ಯಾವುದು, ನಿಮ್ಮ ಮತ ಯಾವುದು, ಯಾವುದನ್ನು ಪೂಜೆ ಮಾಡ್ತಾಯಿದೆ ಅಂತ ಕೇಳಿಲ್ಲ. ಪೂಜೆ ಮಾಡೋದು ಅಥವಾ ಮತ ನಿಮಗೆ ಬಿಟ್ಟಿದ್ದು, ನಿಮ್ಮ ದೇವರು ನಿಮಗೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ನಮ್ಮ ದೇವರಿನ ಪ್ರತಿಷ್ಠಾಪನೆ ಆಗುವಂತಹ ದಿವಸ ಎಲ್ಲರ ಹತ್ರ ಕೇಳ್ಕೊಳ್ಳುವಂತಹ ವಿಷಯ ಅಥವಾ ಮಾತಿಷ್ಟೇ, ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ನಾವು ಮಾತಾಡೋದು ಬೇಡ. ಪೊಲಿಟಿಕ್ಸ್ಗೂ ನಮಗೂ ದೂರ. ಸಾಮಾನ್ಯ ಜನಕ್ಕೆ ಬೇಕಾಗಿರೋದು ಉತ್ತಮ ಊಟ, ಆಹಾರ, ಒಳ್ಳೆಯ ಕೆಲಸ, ತಮ್ಮ ಜೀವನದಲ್ಲಿ ಒಂದು ಉತ್ತಮ ರೀತಿ ನೀತಿ. ಸೊ ಆ ರೀತಿ ನಮ್ಮ ಲೈಫನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ. ಜಾತಿ ಮತ ನಮ್ಮ ಆಚರಣೆ, ನಮ್ಮ ವಿಚಾರಗಳಿಗೆ ಮಾತ್ರ. ಸೊ ಇವತ್ತು ಈ ಒಂದು ಮಸೀದಿ ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳು ತಿಳಿಸ್ತಾ ಇದ್ದೀನಿ. ಯಾಕೆ ಇಲ್ಲಿ ಯಾಕೆ ಮಸೀದಿ ಅಂದರೆ, ಮಂಗೋಲಿಯಾ ದೇಶ ಮೆಜಾರಿಟಿ ಯಾರೋ ಬುದ್ಧಿಸ್ಟ್ ಆದರೂ ಕೂಡ ಇಲ್ಲಿ ಕಜಾಕಿಸ್ತಾನ್ ಬಾರ್ಡರ್ ಹತ್ತಿರ ಇರೋದ್ರಿಂದ ಕಜಾಕ್ ಜನಗಳು ಕೆಲವರಿದ್ದಾರೆ. ಅವ್ರಿಗೋಸ್ಕರ ಮಂಗೋಲಿಯಾ ದೇಶದವರು ಒಂದು ಮಸೀದಿಯನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಮಂಗೋಲಿಯಾ ದೇಶದವರು ಕೂಡ ಎಷ್ಟು ಸೆಕ್ಯುಲರ್ ಇರ್ತದೆ, ಭಾರತ ದೇಶ ಕೂಡ ಎಷ್ಟು ಸೆಕ್ಯುಲರು. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಸೀದಿಗಳಿರೋದು ನಾನ್ ಮುಸ್ಲಿಂ ಕಂಟ್ರೀಲಿ, ಅಂದರೆ ಅದು ಭಾರತದಲ್ಲೇ ಮಾತ್ರ. ಸೊ ನಾವು ಭಾರತೀಯರು, ನಮ್ದು ಯಾವುದೇ ಜಾತಿ ಧರ್ಮ ಆದರೂ ಕೂಡ ನಾವು ಸದಾ ನಮ್ಮ ಕೂಗು ನಮ್ಮ ಭಾರತ್ ಮಹಾನ್ ಆಗಬೇಕು, ಅಥವಾ ನಮ್ಮ ಕರುನಾಡು, ನಾವೆಲ್ಲ ಒಗ್ಗಟ್ಟಾಗಬೇಕಾಗಿರೋದು ನಮ್ಮ ನಾಡು ನೆಲಕ್ಕೋಸ್ಕರ. ನಾವು ಯಾವತ್ತು, ಯಾಕಂದರೆ ಬೇರೆಯವರು ಬಂದು ನಮ್ಮನ್ನ ಹೊಡಿತಾರೆ. ಈಗ ಬ್ರಿಟಿಷರು ನಮ್ಮನ್ನ ಯಾಕೆ ಹೊಡೆಯೋಕ್ಕೆ ಸಾಧ್ಯ ಆಯಿತು ಅಂದರೆ ನಮ್ಮ ಜಾತಿ, ನಮ್ಮ ಮತ, ನಮ್ಮ ಭೇದ ಭಾವದಿಂದ. ಸೊ ನಾವು ಒಗ್ಗಟ್ಟಾಗಿದ್ದರೆ ಯಾರೂ ನಮ್ಮನ್ನ ಆಡ್ಸೋಕ್ಕಾಗಲ್ಲ. ನಮ್ಮ ದೇವರುಗಳನ್ನು ನಾವು ಸದಾ ಮನಸಾರೆ ಪೂಜೆ ಮಾಡ್ಕೊಂಡು ಹೋಗೋಣ. ಅದಕ್ಕೆ ಯಾವುದೇ ಅಡೆತಡೆ ಬರೋದು ಬೇಡ. ಏನಂತೀರಾ? ಬಹಳ ಸುಂದರವಾಗಿದೆ ಇಲ್ಲಿಯ ಮಾಸ್ಕೋ. ಇದು ಇಲ್ಲಿನ ಮಾಸ್ಕೋ. ಈಗ ಅಂಗಡಿಗೆ ಹೋಗಿ ಸಿಹಿಯನ್ನು ತೊಗೊಂಡು ಇಲ್ಲಿಯ ಊರಿನ ಸ್ನೇಹಿತರಿಗೆ ಒಂಚೂರು ಹಂಚೋಣ ಬನ್ನಿ. ಮಕ್ಕಳಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ಶಾಪ್ ನೋಡಿ, ಈ ಊರಿನ ಪೊಲೀಸ್ ಜೀಪ್ ಯಾವ ಥರ ಇದೆ ಅಂತ. ಹಳೆಯ ಕಾಲದ ರಷ್ಯನ್ ಜೀಪು ಇನ್ನೂ ಇದನ್ನೇ ಯೂಸ್ ಮಾಡ್ತಾಯಿದ್ದಾರೆ. ಇದು ಈ ಊರಿನ ಇನ್ನೊಂದು ಶಾಲೆ. ಸೊ ಈ ಊರಲ್ಲಿರುವಂತಹ ಏಕೈಕ ಸೂಪರ್ ಮಾರ್ಕೆಟಲ್ಲಿ ಚಾಕ್ಲೇಟ್ನ ತೊಗೊಂಡು ಇಲ್ಲಿಯ ಮಕ್ಕಳಿಗೆ ನಮ್ಮ ಹಬ್ಬದ ಪ್ರಯುಕ್ತವಾಗಿ ಸಿಹಿಯನ್ನು ವಿತರಣೆ ಮಾಡೋಣ ಬನ್ನಿ. ಹಲೋ 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 ಅಜ್ಜಿ. ಸೊ ನಮ್ಮ ಸನ್ಯಾಸಿನಿ ಹೇಳ್ತಾ ಇದ್ದಾರೆ ಕೇಕ್ ತೊಗೊಳ್ಳೋಣ ಅಂತ. ಓಕೆ, ಹೌ ಮೆನಿ ಪೀಸಸ್? 8. ಒಂದರಲ್ಲಿ 8 ಪೀಸ್ ಇರುತ್ತೆ. ಓಕೆ, ವಿ ಕ್ಯಾನ್ ಓಪನ್ ಇಟ್. ಸೊ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಲುವಾಗಿ ಇವತ್ತು ಈ ಒಂದು ಮಂಗೋಲಿಯನ್ ಹಳ್ಳಿಗೆ ಸಿಹಿಯನ್ನು ಹಂಚಲಿದ್ದೀವಿ ನಾವು. ಕೇಕು, ಚಾಕ್ಲೇಟು ಎಲ್ಲ ತೊಗೊಂಡಿದ್ದೀವಿ. ಅಜ್ಜಿಗೆ ಕೊಡೋಣ ಫಸ್ಟು ಸಿಹಿಯನ್ನು. ಹಿರಿಯರ ಆಶೀರ್ವಾದ ತೊಗೊಂಡು ಜೈ ಶ್ರೀರಾಮ್ ಹೇಳ್ಬಿಟ್ಟು ಹಿರಿಯರಿಗೆ ಫಸ್ಟ್ ಕೊಡೋಣ ಸಿಹಿಯನ್ನು. ಅಜ್ಜಿ, ನಿಮ್ಮ ಆಶೀರ್ವಾದ ಇರಲಿ, ಒಳ್ಳೆಯದಾಗಲಿ ನಿಮಗೆ. ಒಳ್ಳೆಯದಾಗಲಿ. ಅವ್ರಿಗೆ ಅರ್ಥ ಆಗಿಲ್ಲ ನಾವೇನು ಮಾಡಿದ್ವಿ ಅಂತ. ಸೇ ಬ್ಲೆಸ್ ಮೀ, ಬ್ಲೆಸ್ ಮೀ. ಥ್ಯಾಂಕ್ ಯು, ಬಾಯ್ ಅಜ್ಜಿ. ಜೈ ಶ್ರೀರಾಮ್ ಅಜ್ಜಿ. ಇವತ್ತು ನಮ್ಮ ಹಬ್ಬ. ಇವತ್ತು ಬಾ ಬಾ, ಹಸುಗೆ ತಿನ್ಸೋಣ. ಹಸು ತಿನ್ನತ್ತೋ ಇಲ್ಲೋ ಗೊತ್ತಿಲ್ಲ. ಬಾ ಅಂಬಾ ಅಂಬಾ, ತಿನ್ನು 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 ತಿನ್ನು. ಜೈ ಶ್ರೀರಾಮ್. ತಿಂತು, ಹಸುಗಳಿಗೂ ತಿಂತು. ಇಲ್ಲಿ ಲೋಕಲ್ ಜನಗಳಿಗೂ ಒಂದಿಬ್ಬರು ಕೊಡೋಣ ಸಿಹಿಯನ್ನು. ನಮ್ಮ ಹಬ್ಬ ಅಣ್ಣ, ಇವತ್ತು ನಮ್ಮ ಹಬ್ಬ. ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿ. ಥ್ಯಾಂಕ್ ಯು. ಬಾಯ್ತಲಾ. ಗಿವ್ ಟು. ಫಸ್ಟ್ ನೀವಿಬ್ಬರು ಕೊಡಬೇಕು ಪೂಜೆ ಮಾಡಿದವ್ರಿಗೆ. ಕೀಪ್ ಓಪನ್. ಪೂಜೆ ಸಲ್ಲಿಸಿದ ನಿಮಗೆ ಮೇಡಮ್. ಅವ್ರಿಗೂ ಕೊಡೋಣ ಸ್ವೀಟು. ಯಾರ್ಯಾರು ರೋಡಲ್ಲಿ ಸಿಗ್ತಾರೋ ಎಲ್ರಿಗೂ ಒಂದು ಸ್ವೀಟ್ ಇವತ್ತು. ಜೈ ಶ್ರೀರಾಮ್. ಬಾಯ್ತಲಾ. ಥ್ಯಾಂಕ್ ಯು. ನೋಡಿ ಈ ಊರು ಹೇಗಿದೆ ಅಂತ.
ಇದೊಂದು ಚಿಕ್ಕ ಪೆಟ್ರೋಲ್ ಬಂಕು. ಇಲ್ಲಿ 1 ಲೀಟ್ರಿಗೆ 93 ರೂಪಾಯಿ ರೇಟು. ಸಂಪೂರ್ಣವಾಗಿ ಮಂಜಿಂದ ಆವೃತ ಆಗಿರುವಂತಹ ಆಲ್ತಾಯ್ ಪರ್ವತಗಳು. ಇಲ್ಲಿಂದ ರಷ್ಯಾ ಕೇವಲ 100 ಕಿಲೋಮೀಟರ್ಸ್ ಅಷ್ಟೇ. ಇಲ್ಲಿ ನೋಡಿ ಎಂಥ ಲೊಕೇಶನಲ್ಲಿ ಬ್ಯಾಸ್ಕೆಟ್ ಹಾಕಿದ್ದಾರೆ ಅಂತ. ಆವಾಗ ಮನೆಗೆ ಹೋಗ್ತಾಯಿದ್ದೀವಿ. ನೋಡಿ ಕುದುರೆಗಳು ಎಷ್ಟು ಸಖತ್ತಾಗಿವೆ ಅಂತ. ಹೂವು ಮನೆಯನ್ನು ಕಾಯಿಸೋಕ್ಕೆ ಬೇಕಾಗಿರೋಂತಹ ಇದ್ದಿಲನ್ನು ಇಲ್ಲಿ ಪುಡಿ ಮಾಡ್ಕೋತಾರೆ ನೋಡಿ. ಇದೇ ಇದ್ಲೇ ಇವ್ರನ್ನ ಕಾಪಾಡೋದು ವಿಂಟರಲ್ಲಿ. ಇದಿಲ್ಲ ಅಂದರೆ ಇವರು ಬದುಕೋಕ್ಕೆ ಅಸಾಧ್ಯ. ಇದು ಮತ್ತು ಕಟ್ಟಿಗೆ ಎರಡು ಸರಿಸುಮಾರು 6 ತಿಂಗಳಿಂದ ಇವರು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತಾರೆ. ಅದಾದಮೇಲೆ ಬೆರಣಿ, ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಮನೆಯಲ್ಲಿ ಅಡುಗೆ ಆಗ್ಬೋದು, ಮನೆ ಹೀಟ್ ಆಗೋಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಬಳಕೆ ಮಾಡೋದು ಇವರು ಇದನ್ನೇ. ಇದು ಈ ಊರಿನ ಹೆಡ್ ಮಾಸ್ಟರ್ ಮನೆ. ಇಲ್ಲಿ ಹೋಗ್ತಾಯಿದ್ದೀವಿ ಫಸ್ಟು. ಅವ್ರಿಗೆ ಹೋಗಿ ಸಿಹಿ ಹಂಚೋಣ ಬನ್ನಿ. 2 ಡೋರ್ ಇರುತ್ತೆ. ಒಂದು ಡೋರು ಫುಲ್ಲು ಟೈಟಾಗಿ ಕ್ಲೋಸ್ ಮಾಡಿ, ಇನ್ನೊಂದು ಡೋರ್ ನೋಡಿ ಫುಲ್ ಬಟ್ಟೆ ಹಾಕಿರ್ತಾರೆ, ಚಳಿ ಒಳಗೆ ಬರಬಾರ್ದು ಗಾಳಿ ಅಂತ. ಹಾಯ್ ಸಿಮಾನು ಟೀ ಕುಡಿತಾ ಇದ್ದಾರೆ. ನಾವು ಉಪವಾಸ ಗುರು, ಕುಡಿಯೋಂಗಿಲ್ಲ ಇವತ್ತು. ಸೊ ಇವ್ರ ಮನೇಲಿ 3 ಮಕ್ಕಳಿದ್ದಾರೆ. ಆ 3 ಮಕ್ಕಳಿಗೆ ನಮ್ಮ ಕಡೆಯಿಂದ ಜೈ ಶ್ರೀರಾಮ್ ಸಿಹಿಗಳು ನಮ್ಮ ಹಬ್ಬದ ಪರವಾಗಿ. ಒಳ್ಳೆಯದಾಗಲಿ ನಿಮಗೂ. ಈ ಪುಟ್ಟ ಹುಡುಗಿಗೆ ಹಬ್ಬದ ಸಿಹಿ ನಮಸ್ಕಾರ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಟೆಲ್ ದೆಮ್ ಇಟ್ಸ್ ಅವರ್ ಫೆಸ್ಟಿವಲ್. ಹಾಂ ಹಾಂ. ಮಿಕ್ಕಿದ ಮನೆಗಳಿಗೆ ಹಾಗೆ ಮಕ್ಕಳುಗಳಿಗೆ ಸಂಜೆ ಕೊಡ್ತೀವಿ. ಬೇರೆ ಬೇರೆ ಮನೆಗೆ ಹೋಗ್ತಾಯಿದ್ದೀವಿ. ಬಟ್ ಬಹಳ ಖುಷಿಯಾಯಿತು ಇವತ್ತಿನ ದಿನ ಈ ರೀತಿ ಆಚರಿಸಿದ್ದು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಚಳಿ ಸಿಕ್ಕಾಪಟ್ಟೆ ಇದ್ದೀರಿ, ಅನ್ಇಮ್ಯಾಜಿನಬಲ್ ಚಳಿ. 1 ನಿಮಿಷ ಜಾಸ್ತಿ ಹೊತ್ತು ಆಚೆ ಇದ್ರೂ ಮೂಗು ಫ್ರೀಸ್ ಆಗಿಬಿಡ್ತಾಯಿದೆ. ಗ್ಲೌಸ್ ಇಲ್ಲದೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅಪ್ಪ ತುಂಬ ಚಳಿ ಇದೆ ಇವತ್ತು. ನೀವು ಯಾರೂ ನಂಬಲ್ಲ, ಇಷ್ಟು ಬಿಸಿಲಿದ್ರು ಈ ಲೆವೆಲ್ ಚಳಿ ಇರೋದು ಸಾಧ್ಯನಾ ಅಂತ. ಅದಕ್ಕೆ ನೀವು ಮಂಗೋಲಿಯಾಗೆ ವಿಂಟರಲ್ಲಿ ಬರಲೇಬೇಕು, ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಲೇಬೇಕು ಅಂತ ಹೇಳ್ತಾ, ಸಾಧ್ಯವಾದರೆ ಆ ಕಡೆ ಎಲ್ಲರೂ ಒಂದು ಚೂರು ಕೂತ್ಕೊಂಡು ನಿಮಗೆ ಅದ್ಭುತವಾದ ಈ ದೃಶ್ಯನ ತೋರಿಸ್ತೀನಿ ಹಳ್ಳಿದು. ಇಲ್ಲಾಂದರೆ ಚಳಿ ತಡೆಯೋಕ್ಕಾಗಲಿಲ್ಲ ಅಂದರೆ ವಾಪಸ್ ರೂಮ್ಗೆ ಹೋಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ. ಸೊ ನಿಮ್ಮೆಲ್ರಿಗೂ ಈ ಹಬ್ಬ ಸಾಕಷ್ಟು ಹರ್ಷ ತಂದುಕೊಡಲಿ. ಈ ರಾಮನ ಹಬ್ಬ ಇಡೀ ಭಾರತವನ್ನು ಒಗ್ಗಟ್ಟಿನ ಎಡೆಗೆ ನಡೆಸುವಂತಾಗಲಿ. ಯಾವುದೇ ಮತ ಕಲಹ ಅಥವಾ ಕೋಮುಗಲಭೆ ಇಲ್ಲದೆ ಶಾಂತಿಯುತವಾಗಿ ಅವರವರ ಹಬ್ಬವನ್ನು ಅವರವರು ಆಚರಿಸ್ಕೊಂಡು ಎಲ್ಲರೂ ಭಾರತೀಯರಾಗಿ ಒಟ್ಟಿಗೆ ನಮ್ಮ ದೇಶವನ್ನು ಉನ್ನತಿ ಕಡೆ ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ, ಜೈ ಶ್ರೀರಾಮ್. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.